ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬ್ಯಾಟ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಚಿಕನ್ ಪ್ರಿಯರಿಗೆ ಪ್ರಿಯವಾದ ಚಿಕನ್ ಸಾಂಬಾರು ಮಾಡೋಕೆ ಹೊರಟಿದ್ದೀವಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಅರ್ಧ ಉಪ್ಪುಕಾಯಿ, 2 ಚಕ್ಕೆ, 2 ಲವಂಗ, 3 ಒಣಗಿದ ಮೆಣಸಿನ್ಕಾಯಿ, 3 ಬ್ಯಾಡಗೆ ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ, 2 ಸ್ಪೂನ್ ಕಡಲೆಪಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀವಿ ರುಬ್ಬೋದಕ್ಕೆ. ಇದು 2 kg ಇರೋ ನಾಟಿ ಕೋಳಿ ಚಿಕನ್ನು. ಇದು 1 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಫ್ರೈಗೆ. ಈಗ ಮೊದಲಿಗೆ ಕುಕ್ಕರ್ ಒಳಗಡೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದು ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ನಾವು ಇಲ್ಲಿ 1 ಈರುಳ್ಳಿ ತೊಗೊಂಡು ಫ್ರೈಗೆ ಹಾಕ್ಕೊತಿದ್ದೀವಿ, 1 ಈರುಳ್ಳಿ ಮಸಾಲೆಗೆ ಹಾಕ್ಕೊತಿದ್ದೀವಿ. ಇದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಫ್ರೈ ಆದ ನಂತರ ನೀವು ತೊಳೆದಿಟ್ಕೊಂಡಿರೋ ಚಿಕನ್ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರ್ತೀರಲ್ಲ, ಆ ಚಿಕನ್ನ ಹಾಕ್ಕೊಂಡು ಇದರಲ್ಲಿ ಬಾಡಿಸ್ಕೊಳ್ಳಿ. ಇದೇನು ಗೊತ್ತಾ, ತಳದಿಂದ ಮೇಲ್ವರೆಗೂ ತಿರ್ಕೋಬೇಕು. ಒಂದು 5-10 ನಿಮಿಷ ಇದು ಫ್ರೈ ಆದರೆ ಸಾಕು. ನಂತರ ನಾವು ಅರಿಶಿನ ಹಾಕ್ತಿದ್ದೀವಿ. ಅರಿಶಿನ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಇದು ಚಿಕನ್ನಲ್ಲಿ ಏನೇ ಕ್ರಿಮಿಕೀಟ ಎಲ್ಲ ಹೋಗುತ್ತೆ ಅಂತ, ಮತ್ತು ಕಲರಿಂಗಿಗೆ ಇದು ಅರಿಶಿನ ಹಾಕ್ತಿದ್ದೀವಿ. ಒಬ್ಬೊಬ್ಬರು ಅರಿಶಿನದಲ್ಲೇ ತೊಳೆದ್ಬಿಟ್ಟು ಆಮ್ದು ಹಾಕ್ಕೊತಾರೆ, ಮತ್ತು ನಾವು ನಾರ್ಮಲ್ ನೀರಲ್ಲಿ ತೊಳೆದು ಇವಾಗ ಅರಿಶಿನ ಹಾಕ್ಕೊತಿದ್ದೀವಿ. ಈಗ ಅರಿಶಿನ ಹಾಕ್ಕೊಂಡ ನಂತರ ಅದೇ ಸ್ವಲ್ಪ ಚೆನ್ನಾಗಿ ಚಿಕನ್ ಒಳಗಡೆ ಎಲ್ಲ ಅರಿಶಿನ ಹೋಗೋ ಥರ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ 1 ಸ್ಪೂನ್ ಕಲ್ಲುಪ್ಪು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ಈ ಲೋಟದಲ್ಲಿ ನಾವು 5 ಲೋಟ ನೀರು ಬಳಸ್ತಿದ್ದೀವಿ ಮತ್ತು 3 ವಿಷಲ್ ಇದು ಕೂಗಬೇಕು. ನಂತರ ಇವಾಗ ಮಸಾಲೆಗೆ ರುಬ್ಕೊಳ್ಳೋಣ. ಮಸಾಲೆಗೆ ಒಂದು ಅರ್ಧ ಇಂಚು ಶುಂಠಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕಡಲೆಪಪ್ಪು, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಅದೇ ಆವಾಗಲೇ ತೋರಿಸಿದ್ನಲ್ಲ ಏನೇನು ಮಸಾಲೆ ಐಟಮ್ಸ್ ತೋರಿಸಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 85% 90% ಪೇಸ್ಟ್ ಆದಮೇಲೆ ನಂತರ ಲಾಸ್ಟಿಗೆ ಪುದೀನನೂ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ. ಇವಾಗಲೇ ಹಾಕ್ಕೋಬೇಡಿ, ಅದಂದರೆ ಯಾಕಂದರೆ ಇವಾಗೆಲ್ಲ ಅದರಲ್ಲೂ ಫುಲ್ಲು ಗ್ರೈಂಡಾಗಿ ಪೇಸ್ಟ್ ಆದರೆ ಅದರ ಫ್ಲೇವರ್ ಇರೋದಿಲ್ಲ. ಸೊ ಲಾಸ್ಟಲ್ಲಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ನಾವು ಕೂಗಿಸಿರೋ 3 ವಿಷಲ್ ಕೂಗಿಸಿರೋದು ಇದು ಚಿಕನ್ ಈ ಥರ ಆಗಿದೆ. ಇದು ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕಂದ್ರೆ ಮಸಾಲೆ ಹಾಕಬೇಕು. ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ಬಿಟ್ಟು 2 ವಿಷಲ್ ಬಿಡಿ. ಈಗ ಲಾಸ್ಟಿಗೆ ನೀವು ಖಾರ ಉಪ್ಪು ನೋಡ್ಕೊಂಡು ಬೇಕಂದರೆ ಧನಿಯಾ ಪೌಡ್ರ್ ಮತ್ತು ಖಾರದ ಪುಡಿನ ಹಾಕ್ಕೊಬೋದು. ಮತ್ತು ನಾವಿಲ್ಲಿ ಒಂದು ಸ್ವಲ್ಪ ಮಸಾಲ ಪುಡಿ ಅಂದರೆ ಗರಂ ಮಸಾಲ ಹಾಕ್ತಿದ್ದೀವಿ, ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀವಿ 1 ಸ್ಪೂನು. ಈಗ 2 ವಿಷಲ್ ಬಿಟ್ಕೊಳ್ಳಿ. ಇದನ್ನು ಲಾಸ್ಟಿಗೆ ನಿಮಗೆ ರುಚಿಕರವಾದ ಚಿಕನ್ ರೆಡಿ ಆಗುತ್ತೆ. ಈಗ ತೋರಿಸ್ತೀನಿ ಬನ್ನಿ ನೋಡಿ. ಚಿಕನ್ನು ವಿಷಲ್ ಆದಮೇಲೆ ಈ ಥರ ಬಬಲ್ಸ್ ಬರ್ತಿದೆ. ಈಗ ನೋಡ್ಬೋದು ನಾವು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಈರುಳ್ಳಿ ಮತ್ತು ಸೌತೆಕಾಯಿ ಜೊತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.